2 ದಿನದ ಹಿಂದಷ್ಟೇ ಪಾಕಿಸ್ತಾನದ ಸಚಿವ ಕ್ವಾಜಾ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನಮ್ಮ ಮೊದಲ ಶತ್ರು ಪರಮಶತ್ರು ಅಫ್ಘಾನಿಸ್ತಾನ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಅಫ್ಘಾನಿಸ್ತಾನದ ಮೇಲೆ ಪಾಕ್ ಏರ್ ಸ್ಟ್ರೈಕ್ ಮಾಡಿರುವಂತಹದ್ದು. 50ಕ್ಕೂ ಹೆಚ್ಚು ತಾಲಿಬಾನ್ ಪ್ರಜೆಗಳು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈವರೆಗೂ ಅಫ್ಘಾನ್ನ 19 ಚೆಕ್ ಪೋಸ್ಟ್ಗಳನ್ನು ಪಾಕ್ ವಶಕ್ಕೆ ಪಡೆದುಕೊಂಡಿದೆಯಂತೆ. ದುರಾಂಡ್ ಗಡಿಯಲ್ಲಿ ಪಾಕ್ನ ಚೆಕ್ ಪೋಸ್ಟ್ ಅನ್ನು ಧ್ವಂಸ ಮಾಡಿದೆ ಅಫ್ಘಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಎರಡು ರಾಷ್ಟ್ರಗಳ ನಡುವಿನ ಪರಿಸ್ಥಿತಿ ಮತ್ತಷ್ಟು ವಿಷಮ ಸ್ಥಿತಿಗೆ ತಲುಪಿರುವಂತಹದ್ದು. ಇದು ಎರಡು ದೇಶಗಳ ಯುದ್ಧಕ್ಕೆ ನಾಂದಿಯನ್ನ ಹಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅಫ್ಘಾನಿಸ್ತಾನದ ಬೆನ್ನಿಗೆ ಭಾರತ ನಿಂತಿದೆ, ಆ ಕಡೆ ಪಾಕಿಸ್ತಾನದ ಬೆನ್ನಿಗೆ ಅಮೆರಿಕ ನಿಂತಿದೆ. ಈ ಎರಡು ದೇಶಗಳ ನಡುವಿನ ಘರ್ಷಣೆ, ಈ ತಿಕ್ಕಾಟ ಮತ್ಯಾವ್ಯಾವ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ ಅನ್ನುವಂತಹ ಭಯ, ಆತಂಕ ಸಹಜವಾಗಿಯೇ ಇದೆ.